ಎಲ್ರಿಗೂ ನಮಸ್ಕಾರ. ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್. ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಿ ತ್ರಿಷಿಕ್? ವಿರಾಜ್ಪೇಟೆಗೆ ಯಾಕೆ ಹೋಗ್ತಾ ಇದೀವಿ? ನಮ್ಮ ಶ್ವೇತಕ್ಕೊಂದು ಪಾಪು ನಾಮಕರಣ ಇದೆ ನಾಳೆ, ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದೀವಿ. ಖುಷಿನಾ ತ್ರಿಷಿಕ್ ಅಲ್ಲಿಗೆ ಹೋಗಕ್ಕೆ? ಯಾಕೆ ಖುಷಿ ನಿಂಗೆ? ಹೋದ್ಮೇಲೆ ಆಟ ಆಡ್ಸು. ಹಲಸಿನಣ್ಣು ಅರ್ಧ ಕೆಜಿಗೆ 100 ರೂಪಾಯಿ. ಏನು ಡಿಮ್ಯಾಂಡು? ಅವ್ನು ಹೇಳಿದ್ನಲ್ಲ ಅದನ್ನೆಲ್ಲ ಹಾಕ್ಬೇಕಿತ್ತು. ಯಾರೋ ಒಬ್ರು ಬಾಳೆದೆಲೆ ಊಟ ನಾನ್ ವೆಜ್ ಹೋಟ್ಲು ಚೆನ್ನಾಗಿದೆ ಅಂದ್ರು, ಹುಡುಕೊಂಡು ಹೋಗ್ತಾ ಇದೀವಿ. ಇನ್ನೂ ಸಿಕ್ಕಿಲ್ಲ. ಇಲ್ಲೆಲ್ಲೋ ಊಟ ಚೆನ್ನಾಗಿದೆ ಅಂದ್ರು ಅಂತ ಇಷ್ಟೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಪಿರಿಯಾಪಟ್ಟಣ ಸೈಡ್ ಬಂದಾಗ ಶ್ರೀ ಕುಶಾಲ್ ಫ್ಯಾಷನ್ಸ್ ಪಕ್ಕದ ರೋಡಲ್ಲೇ ಇದೆ ಹೋಟೆಲ್ಲು. ಇಲ್ಲಿ ಸ್ವಲ್ಪ ಒಳಗಡೆ ಹೋಗೋದಕ್ಕೆ ಗೊತ್ತಾಗಲ್ಲ, ಯಾರನ್ನಾರು ಕೇಳ್ಕೊಂಡು ಹೋಗಿ. ಸಂದೀಪ್ ಮಿಲ್ಟ್ರಿ ಹೋಟ್ಲು, ಸಂದೀಪ್ ಹಿಂದೂ ಮಿಲ್ಟ್ರಿ ಹೋಟೆಲ್ ಅಂತ. ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀವಿ ಬನ್ನಿ. ಇಷ್ಟೆಲ್ಲ ಹುಡ್ಕೊಂಡೋಳ ನೀರಾಗಿ ತೊಳೆದಿದ್ರು ನಾವು ನೀರು ಹಾಕ್ತಿಲ್ಲ. ಅವೆಲ್ಲ ತಿನ್ನೋದು ಇದನ್ನ. ನಾವು ಆರ್ಡರ್ ಮಾಡಿದ್ದು ಬಂದು ಮುದ್ದೆ, ಅನ್ನ ಸಾಂಬಾರು, ಚಿಕನ್ ಡ್ರೈ ಹಾಗೆ ಫಿಶ್ ಕಬಾಬು. ಅನ್ನ ಸಾಂಬಾರು ಮುದ್ದೆ ಕೊಟ್ಟಿದ್ದಾರೆ, ಇನ್ನು ಚಿಕನ್ ಮತ್ತು ಫಿಶ್ ಬರ್ತಾ ಇದೆ. ಪೆಪ್ಪರ್ ಡ್ರೈ ಚಿಕನ್ ಫಿಶ್ಶು. ಫಿಶಿಗೆ ಅನ್ನ ಸಾಂಬಾರು ಹೇಗಿದೆಯಪ್ಪ? ಸೂಪರ್. ಇಷ್ಟ ಆಯ್ತಾ? ಇಷ್ಟೆಲ್ಲ ಹುಡ್ಕೊಂಡು ಬಂದಿದ್ದಕ್ಕೂ ಫೈನಲಿ ನಿಜವಾಗ್ಲೂ ಊಟ ಚೆನ್ನಾಗಿತ್ತು. ನಮಗಂತೂ ಇಷ್ಟ ಆಯಿತು, ನನ್ನ ಮಗನೂ ಇಷ್ಟಪಟ್ಟು ತಿಂದ. ನನಗೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಚಿಕನ್, ಯಾಕಂದರೆ ನಾನು ಫಿಶ್ ತಿನ್ನಲ್ಲ. ಸೊ ನನಗಂತೂ ಚಿಕನ್ ಡ್ರೈ ತುಂಬಾ ಇಷ್ಟ ಆಯಿತು. ಅನ್ನ ಸಾಂಬಾರು ಕೂಡ ಚೆನ್ನಾಗಿತ್ತು. ನೀವೇನಾದರೂ ಈ ಕಡೆ ಹೋದರೆ ಮರೀದೆ ಒಂದ್ಸಲ ವಿಸಿಟ್ ಮಾಡಿ. ಊಟ ಮುಗಿಸ್ಕೊಂಡು ಇವಾಗ ವಿರಾಜ್ಪೇಟೆ ಕಡೆಗೆ ಮತ್ತೆ ಹೊರಡ್ತಾ ಇದ್ದೀವಿ. ಇಲ್ಲಿ ಒಂದು ವ್ಯೂ ಅಂತೂ ಯಾವಾಗಲೂ ನೋಡೋಕೆ ಚೆನ್ನಾಗಿರುತ್ತೆ, ಅದರಲ್ಲೂ ಸ್ವಲ್ಪ ಮಳೆಗಾಲದಲ್ಲಿ ವಿರಾಜ್ಪೇಟೆ ಮೇನ್ ರೋಡು. ಇವಾಗ ಅಕ್ಕೋರ ಮನೆಗೆ ಬೆಟ್ಟ ಹತ್ತಬೇಕು. ಆ ಬೆಟ್ಟ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಅದೇನು ಬೆಟ್ಟ ಅಲ್ಲ, ನಾರ್ಮಲ್ ರೋಡೇ. ಬಟ್ ಅವ್ರ ಮನೆಗೆ ಹೋಗ್ಬೇಕು ಅಂತ ಅಂದರೆ ನಮ್ಗದು ಬೆಟ್ಟ ಹತ್ತೋ ಫೀಲ್ ಕೊಡುತ್ತೆ. ರೋಡ್ ಅಷ್ಟು ಅಪ್ಪಿದೆ ನೋಡಿ. ವಿರಾಜ್ಪೇಟೆ ಅಪ್ಪು ನಿಮಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಬೆಟ್ಟದ ಥರ ಭಯ ಐತೆ. ತ್ರಿಷಿಕ್ ಫೋನ್ ವೀಡಿಯೋ ಮಾಡ್ತೀನಿ ಅಂತ ಇಸ್ಕೊಂಡು ಹೆಂಗೋ ವೀಡಿಯೋ ಮಾಡಿದ್ದಾನೆ. ನೆಕ್ಸ್ಟ್ ಟೈಮು ಅಪ್ಪನ ಕರೆಕ್ಟಾಗಿ ತೋರಿಸ್ತೀನಿ. ಆಲ್ಮೋಸ್ಟ್ ಇಲ್ಲಿ ಒಳಗೆ ಯಾವ ರೋಡ್ಗೆ ಹೋದ್ರೂ ರೋಡ್ಸ್ ಹಿಂಗೆ ಇದೆ, ಸ್ಲೋಪ್ ಇದೆ ರೋಡು. ಗುಯ್ಯಾರೆ ಗುಯ್ಯ ಗುಯ್ಯಾರೆ ಗುಯ್ಯ. ನೋಡಿ ಇಲ್ಲೇ ಪಾರ್ಕಿಂಗ್ ಏರಿಯಾ ಇಲ್ಲಿ. ತೋರಿಸಲಿಲ್ಲ ಕಣೆ. ಇವಾಗ ಬಂದ್ರಾ ಎಲ್ಲರೂ? ಹೌದು. ಹೆಂಗಿತ್ತು ಜರ್ನಿ? ಸೂಪರ್ ಸೂಪರ್. ಆದ್ರೆ ಬಿಸಿಲು. ಇವರೇ ನಮ್ಮ ಶ್ವೇತಕ್ಕ. ಇದೇ ಬೇಬಿ ಬಂದ ತಕ್ಷಣ ಎತ್ಕೊಬಿಟ್ಟ. ಡಿಂಪು ಇಲ್ಲಿ ನಮ್ಮ ಚರಿ ನೆನ್ನೆನೆ ಬಂದ್ಬಿಟ್ಟಿದ್ದಾಳೆ ನಮ್ಮನ್ನ ಬಿಟ್ಬಿಟ್ಟು. ಡ್ರಿಮ್ ಡ್ರಿಮ್ ಪೆಟ್ ನೇಮ್ ಡ್ರಿಂಬಾ. ನಿನ್ನ ನೇಮು ಡಿಂಪನಾ? ಡ್ರಿಂಬಾ ಇವತ್ತು ಎಲ್ಲಾರು ಪಾಪು ನಾಮಕರಣಕ್ಕೆ ಎಲ್ಲಾರು ಬ್ಯುಸಿ ಆಗಿದ್ದಾರೆ. ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ ನೋಡಿ. ನಮ್ಮಮ್ಮ ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ತಾ ಇದೆ, ಮತ್ತು ಕಸ ಗುಡಿಸ್ತಾ ಇದ್ದಾರೆ, ಮತ್ತು ಶ್ವೇತಕ್ಕ ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಪ್ರೇಮಮ್ಮ ಇವಾಗ ಬಂದು ಟೀ ಕುಡಿತಾ ಇದ್ದಾರೆ. ಮತ್ತು ಇಲ್ಲಿ ಪಾಪು ಮಲಗಿದೆ, ಪಾಪುನ ಮಲಗಿಸ್ತಾ ಇದ್ದಾರೆ. ಇದಾಗಿತ್ತು ನಮ್ಮ ಬ್ಲಾಗ್. ನಾವು ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀವಿ ಪಾಪು ನಾಮಕರಣಕ್ಕೆ. ಸೂಪರ್.
ನಾನೇನು ಹೇಳೋದೇ ಬೇಡ, ಎಲ್ಲ ನನ್ನ ಮಗನೇ ಹೇಳ್ಬಿಟ್ಟು ವೀಡಿಯೋ ಎಂಡ್ ಮಾಡಿಟ್ಟಿದ್ದಾನೆ. ಮತ್ತು ನಾಳೆ ನಾಮಕರಣದ ಫಂಕ್ಷನ್ ವೀಡಿಯೋ ಸಿಗ್ತೀವಿ. ಇವಾಗ ಕೆಲಸದಲ್ಲಿ ಬ್ಯುಸಿ ಇದ್ದೀವಿ. ನಮ್ಮ ಪೇಜನ್ನು ಇವಾಗ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.